ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಜೋಳದ ವಡೆ ಮಾಡೋಣಂತ. ಈ ಜೋಳದ ವಡೆ ಅನ್ನೋದು ನಮ್ಮ ಉತ್ತರ ಕರ್ನಾಟಕ ಸೈಡಿಂದ ಒಂದು ಸಾಂಪ್ರದಾಯಿಕ ಅಡಿಗಳಲ್ಲಿ ಒಂದು. ನಾ ಇದ್ರ ಜೋಡಿ ಹಚ್ಕೊಂಡು ತಿನ್ನಕ್ಕೆ ಒಣ ಕೊಬ್ಬರಿ ಚಟ್ನಿ ಮತ್ತು ಬದ್ನಿಕಾಯಿ ಮಾಡಿದ್ದೀನಿ. ನಾ ಮೊದಲನೇ ವಿಡಿಯೋದಾಗ ಹೇಳ್ದಂಗೆ ಬದ್ನಿಕಾಯಿ ನಮ್ಗೆ ಜೋಳದ ವಡೆ ಜೊತೆನೂ ಭಾಳ ಇಷ್ಟ ಆಗ್ತೈತಿ ಅಂಥೇಳಿ. ಈಗ ಇದನ್ನ ರೆಡಿ ಮಾಡೋಕೆ ಮೊದಲು ಒಂದು ಖಾರದ ಪೇಸ್ಟ್ ಮಾಡ್ಕೊಳ್ಳೋಣಂತ. ಒಣ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಅಲ್ಲ ಮತ್ತು ಕರಿಬೇವು, ಕೊತ್ತಂಬರಿ, ಜೀರಿಗೆ ಇದನ್ನೆಲ್ಲ ಹಾಕಿ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣಂತ. ಸ್ವಲ್ಪ ಇದಕ್ಕೆ ಉಪ್ಪು ಸೇರಿಸ್ರಿ. ಈಗ ಇದು ಖಾರದ ಪೇಸ್ಟ್ ರೆಡಿ ಆಗೈತಿ. ಈಗ ಜೋಳದ ವಡೆಗೆ ಜೋಳದ ಹಿಟ್ಟು ರೆಡಿ ಮಾಡ್ಕೊಳ್ಳೋಣಂತ. ಈಗ ಜೋಳದ ಹಿಟ್ಟು ಇದಕ್ಕೆ 3 ಕಪ್ ಜೋಳದ ಹಿಟ್ಟು ತೊಗೊಂಡ್ರೆ 1 ಕಪ್ ಗೋಧಿ ಹಿಟ್ಟು, 1 ಕಪ್ ಅಕ್ಕಿ ಹಿಟ್ಟು ತೊಗೋಬೇಕು. ಇದನ್ನೆಲ್ಲ ನಾವು ರಾತ್ರಿನ ಮಿಕ್ಸ್ ಮಾಡಿ ಇಟ್ಕೊತೀವಿ. ಇದರಿಂದ ಜೋಳದ ವಡೆ ಸ್ವಲ್ಪ ಚಲೋ ರುಚಿ ಆಗ್ತಾವೆ. ನೀವು ಬೇಕಂದ್ರೆ ಮುಂಜಾನೆನೂ ನಾದಿಟ್ಕೋಬೋದು, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಆದ್ರೆ ನಾವು ರಾತ್ರಿ ಏನು ನಾದಿಟ್ಕೊತೀವಲ್ಲ ಅದನ್ನ ಸ್ವಲ್ಪ ಉದುದ್ರಾಗೆ ನಾದಿಟ್ಕೊತೀವಿ, ನೀರು ಭಾಳ ಹಾಕಲ್ಲ. ಈಗ ಹಿಟ್ಟಿಗೆ ಅರಿಶಿನ ಮತ್ತು ಖಾರದ ಪೇಸ್ಟ್ ಮತ್ತು ಇದಕ್ಕೆ ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂದ್ರೆ ಉದ್ದಿನಬೇಳೆ. ಇದನ್ನು ಚೆಂದಾಗಿ ನಾವು ಹಸಿ ಖಾರ ಏನು ಮಾಡ್ಕೊಂಡಿದ್ವಲ್ಲ ಜಾರ್ನ್ಯಾಗ ರುಬ್ಕೊಂಡು ಹಾಕಕತ್ತೀನಿ. ಅದಕ್ಕೆ ಇದು ನಾವು ರಾತ್ರಿನ ಆದಷ್ಟು ಭಾಳ ಕಡಿಮೆ ನೀರು ಹಾಕಿ ಗಟ್ಟೆಗೆ ನಾದಿಟ್ಕೊತೀವಿ. ಸ್ವಲ್ಪ ನೆನೆಯಾಕೆ ಬಿಡ್ತೀವಿ ಅದನ್ನ ಹಿಟ್ಟನ್ನು ಇಡೀ ರಾತ್ರಿ. ಇನ್ನು ನಾವು ರಾತ್ರಿನ ಯಾಕೆ ನಾದಿಟ್ಕೊತೀವಿ ಅಂದ್ರೆ ಸ್ವಲ್ಪ ಫರ್ಮೆಂಟೇಷನ್ ಆಗಿ ಸ್ವಲ್ಪ ಲೈಟಾಗಿ ಹುಳಿ ಟೇಸ್ಟ್ ಕೊಡ್ತದೆ. ಈ ಥರ ಮಾಡೋದ್ರಿಂದ ಅದ್ರ ಟೇಸ್ಟ್ ಸ್ವಲ್ಪ ಎಕ್ಸ್ಟ್ರಾನ ಚಲೋ ರುಚಿ ಹತ್ತೈತಿ. ಜೋಳದ ವಡೆನ ನಮ್ಮ ಕಡೆ ಎಲ್ಲ ಹಬ್ಬ ಹುಣ್ಣಿಗೆಲ್ಲ ಭಾಳ ಮಾಡ್ತೀವಿ ನಾವು. ಇದನ್ನೆಲ್ಲ ದೊಡ್ಡ ದೊಡ್ಡ ಹಬ್ಬ ಆದಂಥ ಹೋಳಿ ಹುಣ್ಣಿಮೆ ಮತ್ತು ದೀಪಾವಳಿ, ದಸರಾ ಇವಕ್ಕೆಲ್ಲ ಕಂಪಲ್ಸರಿ ದೇವರಡಿಗೆ ಬೇಕಿದು. ಈಗ ಇದನ್ನ ಬಾಯಿ ಮುಚ್ಚಿ ರಾತ್ರಿ ಎಲ್ಲ ನೆನೆಯಕ್ಕೆ ಇಟ್ಬಿಡೋಣಂತ. ಈಗ ಮುಂಚೆನೇ ನೆಂದೈತಿ ಚೆಂದಾಗೆ. ಇದಕ್ಕೊಂದು ಸ್ವಲ್ಪ ಉಪ್ಪು ಮತ್ತೊಂದು ಸ್ವಲ್ಪ ಎಳ್ಳು ಸೇರಿಸಿ ಇನ್ನೊಂದು ಸ್ವಲ್ಪ ಚೆಂದಾಗಿ ಕಲಿಸ್ಕೊಳ್ತಾ ಇದ್ದೀನಿ. ರಾತ್ರಿ ಉಪ್ಪು ಹಾಕೋದನ್ನು ಮರೆತುಬಿಟ್ಟಿದ್ದೆ, ಸೊ ಈಗ ಹಾಕಾಕತ್ತೀನಿ. ನೀವು ರಾತ್ರಿನ ಹಾಕಿ ಮಿಕ್ಸ್ ಮಾಡಿಟ್ಟಿರಿ. ಈಗ ಇದನ್ನ ವಡೆ ಮಾಡೋಕೆ ನಾದ್ಕೋಬೇಕಂದ್ರೆ ಎಲ್ಲ ಹಿಟ್ಟನ್ನು ಒಂದು ಟೈಮಿಗೆ ನಾದ್ಕೋಬೇಡ್ರಿ. ಒಂದು ಸ್ವಲ್ಪ ಹಿಟ್ಟನ್ನ ತೆಗೆದಿಟ್ಕೊಂಡು ಒಂದು ಸ್ವಲ್ಪ ಹಿಟ್ಟು ಎಷ್ಟು ಬೇಕು ನಿಮ್ಗೆ ಅಷ್ಟು ನಾದ್ಕೊಂಡು ಮಾಡಬೇಕಿಂದ ಜೋಳದ ವಡೆನ. ಒಮ್ಮೆ ನಾದ್ಕೊಂಡು ಇಟ್ಕೊಂಡು ಬಿಟ್ರಂದ್ರೆ ಆಮೇಲಿನ ಜೋಳದ ವಡೆಗಳೆಲ್ಲ ಬಿಸಿಗಾಗಿಬಿಡ್ತಾವೆ. ಸೊ ಬೆಟ್ರ್ ನೀವು ಸ್ವಲ್ಪ ಹಿಟ್ಟನ್ನ ನಾದಿಟ್ಕೊಂಡ್ರೆ ಚಲೋ ಬರ್ತಾವೆ ಎಲ್ಲನೂ. ಇದನ್ನ ಕಲ್ಲಿನ ಮೇಲೆ ಹಾಕ್ಕೊಂಡು ಚೆಂದಾಗಿ ನಾದಾಕತ್ತೀನಿ ನಾನು. ಚರ ಅಂಥೇಳಿ ನಾವು ರೊಟ್ಟಿಗೆ ಹೆಂಗೆ ನಾದ್ಕೋತೀವಿಲ್ಲ ಅದೇ ಥರ ಚೆಂದಾಗಿ ನಾದ್ಕೋಬೇಕು. ಚೆಂದ ಉಬ್ಬಿ ಬರ್ತಾವೆ ಜೋಳದ ವಡೆ ಎಲ್ಲ. ಈ ಥರ ಎಲ್ಲ ದುಂಡಗೆ ಬರೋವಂಗೆ ಚೆಂದಾಗಿ ನಾದ್ಕೊಂಡು ಸಣ್ಣ ಉಳ್ಳಿ ಹರಿದಿಟ್ಕೋಬೇಕು. ಈಗ ಈ ಥರ ಒಂದು ಮಷಿನ್ ಇರ್ತೈತಿ, ಒತ್ತೋ ಮಷಿನ್ ಅಂತೀವಿ ನಾವು ಇದಕ್ಕೆ. ಇದ್ರೊಳಗೆ ಸ್ವಲ್ಪ ಒಂದು ಪ್ಲಾಸ್ಟಿಕ್ ಒಂದು ಸೈಡಿಗೆ ಆಲ್ರೆಡಿ ಕಟ್ಟಿಟ್ಬಿಟ್ಟಿದ್ದೀನಿ ನಾನು. ಆಮೇಲೆ ಇನ್ನೊಂದು ಸೈಡ್ ಪ್ಲಾಸ್ಟಿಕ್ಕಿಗೆ ಎಣ್ಣೆ ಹಚ್ಚಿ ಈ ಥರ ಒತ್ತಿದ್ರೆ ಚಲೋ ಜೋಳದ ವಡೆ ಬರ್ತಾವೆ ನಿಮ್ಗೆ. ಈ ಥರ ಲಘು ನಿಮ್ಗೆ ಜೋಳದ ವಡೆ ರೆಡಿ ಆಕ್ಕಾವು. ನಾನೀಗ ಒಂದಿಷ್ಟು ಭಾಳಷ್ಟು ಒಮ್ಮೆ ಮಾಡಿಟ್ಕೊಂಡು ಎಣ್ಣೆ ಕರ್ಕೊತೀನಿ. ಈ ಎಣ್ಣೆ ಹಾಕಾಕತ್ತೀನಿ ನೋಡಿರಿ. ಎಣ್ಣೆನೂ ಕಾಯ್ದೈತಿ ನೋಡಿರಿ. ಏನೂ ಮಾಡಿಲ್ದಲ್ಲೇ ಚೆನ್ನಾಗಿ ಉಬ್ಬಿ ಬಂದು ತಾನೆ ಈ ಥರ ನೀಟಾಗಿ ಉಬ್ಬಿ ಬರ್ತಾವೆ ಜೋಳದ ವಡೆ. ನೀವು ಈ ಥರ ನಾಷ್ಟಾಕೋದು ಬೇಕಾದ್ರೆ ಮಾಡ್ಕೊಂಡು ತಿನ್ನಿರಿ, ರುಚಿ ಇರ್ತೈತಿ. ಇಲ್ಲಾಂದ್ರೆ ಟಿಫಿನ್ ಬಾಕ್ಸಿಗೂ ಹಾಕಿದ್ರು ಏನು ಪ್ರಾಬ್ಲಮ್ ಇರೋದಿಲ್ಲ. ಹುಡುಗರಿಗೆ ಚಲೋ ರುಚಿ ಹತ್ತಾವು. ಬೇರೆ ಥರ ಒಂದು ತಿಂಡಿ ಆಗ್ತೈತಿ ಒಂದು ದಿವ್ಸಕ್ಕೆ. ಇನ್ನು ನಾವು ಒಬ್ಬೊಬ್ಬರು ಮಾಡ್ಕೋತೀವಿ ಅಂಥೇಳಿ ಒಂದು ಟೈಮಿಗೆ ಒಂದು ಸ್ವಲ್ಪ ಎಲ್ಲ ಈ ಥರ ಪುರಿಗಳು ಮಾಡ್ಕೊಂಡು ಇಟ್ಕೊಂಡು ಕರ್ಕೋಬೇಕಾಕೈತಿ. ಇಲ್ಲಾಂದ್ರೆ ದೊಡ್ಡ ಹಬ್ಬದಾಗೆಲ್ಲ ಮಾಡೋ ಮುಂದೆ ಮಂದಿ ಎಲ್ಲರೂ ಕೂಡ ಮಾಡ್ತಿರ್ತಾರೆ. ಒಬ್ಬರು ಮಾಡೋಕೆ ಕೂತಿರ್ತಾರೆ ಈ ಥರ ವಡೆಗಳ್ನ, ಒಬ್ರು ಕರಿಯಾಕೆ ಕೂತಿರ್ತಾರೆ. ನಿಮ್ಮ ಕಡೆ ಆ ಥರ ಒತ್ತು ಮಷಿನ್ ಇತ್ತಂದ್ರೆ ನಿಮ್ಗೇನು ಪ್ರಾಬ್ಲಮ್ ಇಲ್ಲ, ಒಬ್ಬೊಬ್ಬರು ನೀವು ಮಾಡ್ಕೋಬೋದು. ಏನು ಲಘು ಆಗ್ತೈತಿ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ. ಹೊಸದಾಗಿ ನೋಡೋರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ.